ನನ್ನ ಒಂದು ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸಿದ್ದೀನಿ ಅಂತ ಅಂದರೆ ನನಗೆ ಎಷ್ಟೋ ದಿನಗಳು ಈ ಜೀವನನೇ ಸಾಕಪ್ಪ, ಯಾಕಪ್ಪ ನನ್ನ ಜೀವನದಲ್ಲೇ ಇಷ್ಟೆಲ್ಲ ಕಷ್ಟಗಳು ನೋವುಗಳು ಬರ್ತಾಯಿದೆ, ಒಂದಲ್ಲ ಒಂದು ಕಷ್ಟಗಳು, ಒಂದಲ್ಲ ಒಂದು ನೋವುಗಳು, ಸಾಲಗಳು, ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರ್ತಾ ಇರಲಿಲ್ಲ. ನನ್ನ ಜೀವನದಲ್ಲಿ ಖುಷಿ ಅನ್ನೋದೇ ಇರ್ತಾ ಇರಲಿಲ್ಲ. ಎಷ್ಟೋ ಬಾರಿ ಬೇಡಪ್ಪ ಈ ಜೀವನನೇ ಬಿಟ್ಟು ಹೋಗ್ಬಿಡೋಣ ಅಂತೆಲ್ಲ ಎಷ್ಟೋ ಸಾರಿ ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಕಷ್ಟ ಇತ್ತು ಅಂತಂದರೆ ಒಂದು ದಿನ ಕೂಡ ನಾನು ಖುಷಿಯಾಗಿ ಇರ್ತಾ ಇರಲಿಲ್ಲ. ಒಂದು ದಿನ ಕೂಡ ಖುಷಿಯಾಗಿ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಸಮಸ್ಯೆ, ಬರೀ ನೋವೇ ಇದ್ದಿದ್ದು ನನ್ನ ಜೀವನದಲ್ಲಂತೂ. ಎಷ್ಟೇ ಸಾಲ ತೀರಿಸಿದ್ರು ಕೂಡ ಮತ್ತೆ 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 ಸಾಲ ನನ್ನ ಜೀವನದಲ್ಲಿ ಆಗ್ತಾಯಿತ್ತು. ಎಷ್ಟಿಲ್ಲ ಅಂದರೆ ಯಾವುದೋ ಒಂದು ಮನೆಯವರಿಗೆ ಯಾವುದೋ ಒಂದು ಸಮಸ್ಯೆ ಬರ್ತಾಯಿತ್ತು, ಮನೆಯವ್ರ ಮಧ್ಯೆನೇ ಜಗಳ ಆಗ್ತಾಯಿತ್ತು. ಹೀಗಾಗಿ ಒಂದಲ್ಲ ಒಂದರಿಂದ ಜೀವನದ ನೆಮ್ಮದಿ ಅನ್ನೋದೇ ಇರ್ತಾ ಇರಲಿಲ್ಲ. ಎಷ್ಟೋ ಸಲ ಸತ್ತು ಹೋಗ್ಬಿಡೋಣಪ್ಪ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ ಥರ ಎಲ್ಲ ಆಗ್ತಾಯಿತ್ತು. ಈ ಥರ ಇರುವಾಗ ನನ್ನ ಸ್ನೇಹಿತೆ ಒಬ್ಬಳು ನನಗೆ ರಾಯರ ಬಗ್ಗೆ ಹೇಳಿದ್ಲು, ನೀನು ಕೂಡ ರಾಯರ ಬಗ್ಗೆ ತಿಳ್ಕೊ, ರಾಯರ ವ್ರತನ ಮಾಡು, ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತೇಳಿ. ನನಗೇನು ಮೊದಲಿನ ನಂಬಿಕೆ ಇರಲಿಲ್ಲ. ಆದರೆ ಒಂದಿನ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಬಂದು ದೇವ್ರ ಮನೇಲಿ ಕೂತು ರಾಯರಿಗೊಂದು ದೀಪ ಹಚ್ಚಿ ನನ್ನೆಲ್ಲ ಕಷ್ಟನ ರಾಯರ ಮುಂದೆ ಹೇಳ್ಕೊಂಡೆ. ದೀಪ ಹಚ್ಚಿ ಕೈ ಮುಗಿದು ಬೇಡ್ಕೊಂಡು, ನೀವೇ ಗತಿ ರಾಯರೇ, ನೀವೇ ಕಾಪಾಡಬೇಕು ರಾಯರೇ ಈ ಕಷ್ಟಗಳಿಂದೆಲ್ಲ, ಈ ನೋವನ್ನ ಇನ್ನೂ ನನಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂಥೇಳಿ ಒಂದು ಅರ್ಧ ಗಂಟೆ ನಾನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಒಂದು ಮಂತ್ರವನ್ನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಬಾರಿ ಹೇಳಿಕೊಂಡು ನನ್ನೆಲ್ಲ ಕಷ್ಟನ ಹೇಳಿ ರಾಯರ ಹತ್ರ ನಾನು ಭಕ್ತಿಯಿಂದ ಬೇಡಿಕೊಂಡು ಕಣ್ಣೀರಿಟ್ಟಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಈ ಬೇಡಿಕೊಂಡು ನನಗೆ 24 ಗಂಟೆ ಒಳಗೆ ನಮಗೊಂದು ಸಿಹಿ ಸುದ್ದಿ ಬರುತ್ತೆ. ಅಂದರೆ ಅನಿರೀಕ್ಷಿತವಾಗಿ ಸ್ವಲ್ಪ ನನಗೆ ಹಣ ಬರುತ್ತೆ. ಅದರಿಂದ ನನಗೆ ಸ್ವಲ್ಪ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ನನಗೆ ರಾಯರ ನಾನು ನಂಬ್ಕೊಂಡು ಬೇಡ್ಕೊಂಡೇ ಇದ್ದಿದ್ರೆ ನಂಗೆ ಅದು ಬರ್ತಾಯಿತ್ತು ಅಂಥೇಳಿ ಯಾವ ನಂಬಿಕೆ ಕೂಡ ಇರಲಿಲ್ಲ. ಹಾಗೆ ನಾನು ಬೇಡ್ಕೊಂಡಿದ್ದಕ್ಕೆ ನನಗೆ ಇವಾಗ ಸ್ವಲ್ಪ ಎಲ್ಲ ಕಷ್ಟಗಳು ನನಗೆ ನಿವಾರಿಸ್ತಾ ಬಂದಿದೆ. ನೀವು ಕೂಡ ರಾಯರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ. ಆಡಂಬರದ ಪೂಜೆ ಮಾಡಬೇಕಂತ ಏನಿಲ್ಲ. ರಾಯರಿಗೊಂದು ದೀಪ ಹಚ್ಚಿ ನೀವು ಭಕ್ತಿಯಿಂದ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ. ರಾಯರು ನಿಮ್ಮ ಕಷ್ಟನ ನಿವಾರಿಸ್ತಾರೆ. ಧನ್ಯವಾದಗಳು ಸ್ನೇಹಿತರೆ.